ನಮ್ಮ ಜೊತೆ ಸ್ಪೀಕರ್ UT ಖಾದರ್ ಅವರು ಇದ್ದಾರೆ. ಸರ್, ನಿನ್ನೆ ಘಟನೆಗೆ ಸಂಬಂಧಪಟ್ಟಂಗೆ ತಮಗೆ ಎಷ್ಟೊತ್ತಿಗೆ ಮಾಹಿತಿ ಸಿಕ್ತು ಸರ್? ಏನ್ ಮಾಡ್ಬೋದು? ನೋಡಿ, ನನಗೆ ತಡರಾತ್ರಿ ಈ ಮಾಹಿತಿ ಬಂತು. ನಾನು ಈಗೇನು ಘಟನೆ ನಡೆದಿದ್ದಲ್ಲಿ ನಾನು ತೀವ್ರ ಖಂಡಿಸ್ತೇನೆ. ಕಠಿಣವಾದ ಕ್ರಮ ತೆಕ್ಕೊಳ್ಳಿ. ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ಇದು ನನ್ನ ವ್ಯಾಪ್ತಿ ಹೊರಗಡೆ ಬರ್ತದೆ. ಅದಕ್ಕೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರನ್ನು ಮಾತಾಡಿ ಚರ್ಚೆ ಮಾಡಿ ಇದರ ಬಗ್ಗೆ ಎನ್ಕ್ವೈರಿ ಮಾಡಿ ತನಿಖೆ ಆಗಲಿ. ಆಗಿದೆ ಇಲ್ವಾ, ಆಗಿದ್ದಲ್ಲಿ ಯಾರು ಬಂದಿದ್ದಾರೆ, ಹೇಗೆ ನುಸುಳಿಕೊಂಡಿದ್ದ, ಅವ್ನು ಬಂದದ್ದ ಓದದ್ದ ಎಲ್ಲ ಚರ್ಚೆ ಆಗಿ ನಿಜವಾದ ಆರೋಪಿ ನಮಗೆ ಪತ್ತೆ ಆಗಲಿ, ಅವನಿಗೆ ಶಿಕ್ಷೆ ಆಗಲಿ. ಅದು ನಮ್ಮ ಮುಖ್ಯ ಉದ್ದೇಶ. ಅದು ಇದರಲ್ಲಿ ಈಗ ರಾಜಕೀಯ ಮಾಡಿಕೊಂಡು ಹೋಗ್ಕೊಂಡು ಯಾವುದು ಕೂಡ ಸರಿಯಲ್ಲ. ಯಾಕೆಂದ್ರೆ ಅವನು ತಪ್ಪಿಸ್ತಾನೆ. ಆ ಸಮಾಜದ ಶಕ್ತಿಯನ್ನು ತಪ್ಪಿಸ್ಲಿಕ್ಕೆ ನಾವೆಲ್ಲಿ ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದಷ್ಟು ಗೊಂದಲ ಇದೆ, ಯಾಕಂತಂದ್ರೆ ಅದು ಅವ್ರು ಹಾಕಿ ಹೋಗಿಲ್ಲ, ನಾಸಿರ್ ಜಿಂದಾಬಾದ್ ಅಂತ ಗೊತ್ತಿಲ್ಲ. ನೋಡಿ, ಅದು ನಮ್ಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ಬಳಿ ಒಂದಷ್ಟು ವಿಜುವಲ್ಸ್ ಕೂಡ ಇದೆ ಸರ್. ಆ ವಿಚಾರಕ್ಕೆ ನಮ್ಗೆ ಗೊತ್ತಿಲ್ಲ. ನಾವು ನೋಡ್ತಾ ಇದ್ದೇವೆ ಅಥವಾ ಕೇಳ್ತಾ ಇದ್ದೇವೆ. ಅದು ಸ್ಪಷ್ಟತೆ ಆದ್ರೆ ತನಿಖೆ ಮಾಡಿ ತನಿಖೆ ವರದಿ ಬರಬೇಕು. ಈಗ ಗೃಹ ಇಲಾಖೆಗೆ ಏನಾದ್ರು ಕೂಡ ತನಿಖೆ ಸೂಚನೆ ಮಾನ್ಯ ಮುಖ್ಯಮಂತ್ರಿ ಜೊತೆ ಮತ್ತು ಇವರ ಜೊತೆ ನಾನು ಅದಕ್ಕೆ ತನಿಖೆ ಮಾಡಿ ಆ ತನಿಖೆ ಆಗ್ಬೇಕಂತ ಸೂಚಿಸ್ತೇನೆ. ಇವಿಷ್ಟು ಸ್ಪೀಕರ್ UT ಖಾದರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.